ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಕೌನ್ಸಿಲಿಂಗ್ ಗೈಡೆನ್ಸನ್ನು ಕೊಡ್ತಾ ಇದ್ದೇನೆ. ಕಂಪ್ಲೀಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಅಂದರೆ ಮೀನಿಂಗು, ಪ್ರಾಸೆಸ್. ತುಂಬ ಸ್ಟೂಡೆಂಟ್ಸ್ಗಳಿಗೆ ನಾನು 2 ವೀಡಿಯೋಸನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಕೆಲವೊಂದಿಷ್ಟು ಡೌಟ್ಗಳಿದೆ. ಯಾಕಂತ ಕೇಳಿದರೆ ಎವ್ರಿ ಇಯರ್ ಈ KE-ದವರು ಒಂದೊಂದು ಡಿಫ್ರೆಂಟ್ ಮೆಥಡನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಡೌಟ್ಗಳಿದೆ. ಕ್ರಿಸ್ಟಲ್ ಕ್ಲಾರಿಟಿಯನ್ನು ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ. ಕೌನ್ಸಿಲಿಂಗ್ ಪ್ರಾಸೆಸ್ ಹೇಗೆ ನಡೀತದೆ, ನೀವು ಫಸ್ಟ್ ರೌಂಡ್ ಆದಮೇಲೆ ಏನು ಮಾಡಬೇಕು, ಸೆಕೆಂಡ್ ರೌಂಡ್ ಆದಮೇಲೆ ಏನು ಮಾಡಬೇಕು, ಫಸ್ಟ್ ಯಾರಿಗೆ ಸೀಟ್ ಅಲಾಟ್ ಆಗುತ್ತೆ, ಪ್ರತಿಯೊಂದ್ರ ಬಗ್ಗೆನೂ ಕೂಡ ಇಲ್ಲಿ ಡೀಟೇಲ್ಡ್ ಅನಾಲಿಸಿಸ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್, ಆಯಿತಾ. ಸೊ ಅಂದರೆ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಡೌಟ್ ಇದೆ, ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನೆ ಆಯಿತಾ. ಓಕೆ, ಯಾರಿಗಾದ್ರೂ ನಮ್ಮ KCT ಮತ್ತು ಕಾಮೆಡ್ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂದರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ ಸ್ಟೂಡೆಂಟ್ಸ್, ಆಯಿತಾ. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಏನಂತ ಕೇಳಿದರೆ ನಿಮಗೆ ಡೌಟ್ಗಳಿರಬಾರ್ದು ಸ್ಟೂಡೆಂಟ್ಸ್. ಕೆಲವರಿಗೆ ಒಂದಿಷ್ಟು ಡೌಟ್ಗಳಿದೆ, ಸರ್ ಇದು ಹೇಗೆ ನಡೀತದೆ ಅಂತೇಳು ತುಂಬ ಡೌಟ್ಸ್ಗಳಿದೆ. ಆ ಡೌಟ್ಸ್ಗಳನ್ನು ಇಲ್ಲಿ ಕ್ಲಿಯರ್ ಮಾಡೋ ಐಡಿಯಾವನ್ನು ಅಂದರೆ ಕ್ಲಿಯರ್ ಮಾಡೋ ಇದನ್ನು ನಾನು ಮಾಡ್ತಾ ಇದ್ದೇನೆ. ಓಕೆ, ಫಸ್ಟ್ ಈ ವರ್ಷ ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು, ಎಡಿಟಿಂಗ್ ಆಪ್ಷನ್ ಇಲ್ಲ. ಅಂದರೆ ನೀವು ಯಾವಾಗ ಆಪ್ಷನ್ ಎಂಟ್ರಿ ಮಾಡುವಾಗ, ಈಗ ಟಿಲ್ ಮಾಕ್ ಅಲಾಟ್ಮೆಂಟ್ ಬರುತ್ತೆ, 3rd ಟೈಮ್ ಇದೆ, ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ಬರುತ್ತೆ, ಮಾಕ್ ಅಲಾಟ್ಮೆಂಟ್ ಆದ ಮತ್ತೆ ಟೈಮ್ ಕೊಡ್ತಾರೆ, ಅಲ್ಲಿ ನಿಮಗೆ ಎಡಿಟಿಂಗ್ ಆಪ್ಷನ್ ಇರುತ್ತೆ. ಒನ್ಸ್ ಆಫ್ಟರ್ ದ್ಯಾಟ್ ದರ್ ಇಸ್ ನೋ ಎಡಿಟಿಂಗ್ ಆಪ್ಷನ್ ಇಲ್ಲ. ವೆರಿ ಇಂಪಾರ್ಟೆಂಟ್. ಲಾಸ್ಟ್ ವರ್ಷ ಏನು ಮಾಡಿದ್ರು, ಸೆಕೆಂಡ್ ರೌಂಡ್ ಆದಮೇಲೆ ಎಡಿಟಿಂಗ್ ಆಪ್ಷನ್ ಕೊಟ್ಟಿದ್ರು. ಅದಕ್ಕೋಸ್ಕರ ಆಪ್ಷನ್ ಎಂಟ್ರಿ ಮಾಡುವಾಗ ಎಷ್ಟು ಕಾಲೇಜ್ಗಳನ್ನ ಎಡಿಟ್ ಮಾಡಲಿಕ್ಕಾಗುತ್ತೆ, ಎಷ್ಟು ಕಾಲೇಜ್ಗಳನ್ನ ಆ್ಯಡ್ ಮಾಡಲಿಕ್ಕಾಗುತ್ತೆ, ಅಷ್ಟು ಕಾಲೇಜ್ಗಳನ್ನ ಎಂಟ್ರಿ ಮಾಡಿ. ಯಾಕಂದರೆ ನೋ ಎಡಿಟಿಂಗ್ ಆಪ್ಷನ್, ಇದೊಂದು ಗೊತ್ತಿರಲಿ. ಆ್ಯಂಡ್ ಫೀಸ್ ಪೇಮೆಂಟ್ ಬಗ್ಗೆ ಹೇಳ್ತೇನೆ ನೋಡಿ. ಫೀಸ್ ಪೇಮೆಂಟ್ ಹೇಗೆ ಮಾಡೋದು ಅಂತ ಕೇಳಿದರೆ, ನೀವು ಒಂದು ಅವರು ಚಲನನ್ನು ಡೌನ್ಲೋಡ್ ಮಾಡಬೇಕು. ಚಲನನ್ನು ಡೌನ್ಲೋಡ್ ಮಾಡಲಿಕ್ಕೆ ಕೊಡ್ತಾರೆ. ಆ ಚಲನನ್ನು ಡೌನ್ಲೋಡ್ ಮಾಡಬೇಕು. 3 ಕಾಪಿ ಇರುತ್ತೆ. ಹೋಗಿ ಬ್ಯಾಂಕಿಗೆ ಹೋಗಿ ಹಣ ಕಟ್ಟಬೇಕು. ಚಲನ್ ಸ್ಟೂಡೆಂಟ್ಸು ಯಾವ ಆನ್ಲೈನ್ ಪೇಮೆಂಟ್ ಇಲ್ಲ. ಚಲನನ್ನು ಡೌನ್ಲೋಡ್ ಮಾಡಿ ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕ್ ಅವರು ಎಷ್ಟು ಹಣ ಇದೆ ಅಷ್ಟು ಕಟ್ಸ್ಕೊಳ್ತಾರೆ. 1 ಚಲನನ್ನು ಅವರು ಇಟ್ಕೊಳ್ತಾರೆ, 2 ನಿಮಗೆ ರಿಟರ್ನ್ ಮಾಡ್ತಾರೆ. ಆ್ಯಂಡ್ ಆಫ್ಟರ್ ನೀವು ಬ್ಯಾಂಕಿಗೆ ಹೋಗಿ ಹಣವನ್ನು ಕಟ್ಟಿ ಆದ ನಂತರ ನಿಮ್ಗೆ ಏನು ಬರುತ್ತೆ, ಆಫ್ಟರ್ 1 or 2 hours 2 hours ಆದಮೇಲೆ ನೀವು ಸೀಟ್ ಅಲಾಟ್ಮೆಂಟ್ ಆರ್ಡರ್ನ ಡೌನ್ಲೋಡ್ ಮಾಡ್ಬೋದು. ಯಾವುದರಿಂದ? ವೆಬ್ಸೈಟಿಂದ ಲಾಗಿನ್ ಆಗಿ 2 hours ಆಫ್ಟರ್ ಪೇಮೆಂಟ್ ಆದ 2 hours ನಂತರ ಅಲಾಟ್ಮೆಂಟ್ ಆರ್ಡರ್ನ ಡೌನ್ಲೋಡ್ ಮಾಡಬೇಕು. ಇದನ್ನು ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು. ಕಾಲೇಜಿಗೆ ರಿಪೋರ್ಟ್ ಮಾಡುವಾಗ ಈ ಅಲಾಟ್ಮೆಂಟ್ ಆರ್ಡರ್ ಇದನ್ನು ಸಬ್ಮಿಟ್ ಮಾಡಬೇಕು. ಪ್ಲಸ್ ಚಲನಲ್ಲಿ 2ರಲ್ಲಿ 1 ಅವರು ಇಟ್ಕೊಳ್ತಾರೆ, 2 ನಿಮ್ಗೆ ಕೊಡ್ತಾರೆ. ಅದರಲ್ಲಿ 1 ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು. ಓಕೆ, ಇದೊಂದು ಗೊತ್ತಿರಲಿ ಫೀಸ್ ಬಗ್ಗೆ. ಮತ್ತು ಎಡಿಟಿಂಗ್ ಆಪ್ಷನ್ ಇಲ್ಲ. ಮತ್ತು ಆಪ್ಷನ್ ಎಂಟ್ರಿ ಮಾಡುವಾಗ ನಂಬರ್ ಆಫ್ ಆಪ್ಷನ್ ಎಂಟ್ರೀಸ್ನ ಮಾಡ್ಬೋದು. ಎಷ್ಟು ಕೂಡ ನೀವು ಆಪ್ಷನ್ ಎಂಟ್ರೀಸ್ನ ಮಾಡ್ಬೋದು. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೇನು ಲಿಮಿಟೇಷನ್ ಇಲ್ಲ, ಆಯಿತಾ. 3rd one ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದರೆ ನಿಮಗೆ ಜಸ್ಟ್ ಒಂದು ಐಡಿಯಾ ಕೊಡೋದು ಸ್ಟೂಡೆಂಟ್ಸ್ ಅಷ್ಟೇ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದರೆ ನಿಮಗೆ ಈ ಥರ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಈ ಥರ ಆಗ್ಬೋದು, ಇಂತಿಂಥ ಕಾಲೇಜ್ ಸಿಗುತ್ತೆ ಅನ್ನೋ ಐಡಿಯಾ. ನಿಮಗೆ ಮಾಕ್ ಅಲಾಟ್ಮೆಂಟಲ್ಲೇ ಆಗಿರೋವಂಥ ಕಾಲೇಜು ಅಥವಾ ಕೋರ್ಸ್ ರಿಯಲ್ ಅಲಾಟ್ಮೆಂಟಲ್ಲಿ ಆಗ್ಲೂಬಹುದು, ಆಗದೇನೂ ಇರಲೂಬಹುದು. ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ನಿಮ್ಗೊಂದು ಐಡಿಯಾ ಬರುತ್ತೆ. ಅದ್ರ ಬೇಸಿಸ್ ಮೇಲೆ ಮತ್ತೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಡಿಲೀಟ್ ಮಾಡಲಿಕ್ಕೂ ಆಗುತ್ತೆ, ಆಲ್ರೆಡಿ ಎಂಟರ್ ಮಾಡಿದ್ದು ಆ್ಯಡ್ ಮಾಡಲಿಕ್ಕೂ ಆಗುತ್ತೆ, ಮಾಡಿಫೈ ಮಾಡಲಿಕ್ಕೂ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದನ್ನು ಮಾಡಬೇಕು. ಮಾಕ್ ಅಲಾಟ್ಮೆಂಟ್ ಆದ ನಂತರ ನಿಮ್ಗೊಂದು ಐಡಿಯಾ ಸಿಗುತ್ತೆ, ಏನಾದರೂ ಎಕ್ಸ್ಟ್ರಾ ಕಾಲೇಜಸ್ಗಳನ್ನ ಆ್ಯಡ್ ಮಾಡೋದಿದ್ರೆ ಮಾಡ್ಬೋದು. ಓಕೆ, ಅದಕ್ಕೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಎಲ್ಲ ಆಪ್ಷನ್ಸು ಇದೆ. ಓಕೆ, ಒನ್ಸ್ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಈ ಆಪ್ಷನಿಗೆ ಒಂದು 2-3 days ಕೊಡ್ತಾರೆ. ಅದಾದಮೇಲೆ ಟಿಲ್ ಎಂಡ್ ನಿಮಗೆ ನೋ ಎಡಿಟಿಂಗ್ ಆಪ್ಷನ್ ಇದೆ, ಬಟ್ ಹೊಸ ಕಾಲೇಜಿನ ಆ್ಯಡ್ ಮಾಡುವಂಥ ಆಪ್ಷನ್ ಇಲ್ಲ. ಅದಕ್ಕೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಎಷ್ಟು ಕಾಲೇಜ್ಗಳನ್ನ ಹಾಕ್ಲಿಕ್ಕಾಗುತ್ತೆ ಅಷ್ಟು ಕಾಲೇಜ್ಗಳನ್ನು ಹಾಕಿ. ಯಾಕಂದರೆ ನೀವು ಇದು ರಿಸ್ಕ್ ತಗೊಳ್ಳಿಕ್ಕಿಲ್ಲ. ಮಾಕ್ ಅಲಾಟ್ಮೆಂಟ್ ಈಸ್ ನಾಟ್ ಅ ರಿಯಲ್ ಅಲಾಟ್ಮೆಂಟ್. ನನಗೆ ಮಾಕ್ ಅಲಾಟ್ಮೆಂಟಲ್ಲಿ ಆಗಿರೋ ಕಾಲೇಜಿನ ನಾನು ಅಡ್ಮಿಷನ್ ಆಗ್ತೇನೆ ಅಂತ ಹೇಳಿದ್ರೆ ಅಡ್ಮಿಷನ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಮತ್ತು ನೀವು ಕಾಲೇಜನ್ನು ಲಿಸ್ಟ್ ಮಾಡುವಾಗ ಪ್ರೀವಿಯಸ್ ಇಯರ್ನ ಕಟ್ ಆಫ್ ಜಸ್ಟ್ ಲೈಕ್ ನಿಮ್ಗೆ ಏನು ಹೇಳ್ಬೋದು, ಪ್ರೀವಿಯಸ್ ಇಯರ್ ಕಟ್ ಆಫ್ ಅನ್ನೋದು ನಿಮ್ಗೆ ಜಸ್ಟ್ ಲೈಕ್ ನೀವು ಈ ಥರ ಮಾಡ್ಬೋದು ಅಂತ ಗೈಡೆನ್ಸ್ ಕೊಡುತ್ತೆ ಅಷ್ಟೇ. ಓಕೆ, ಗೈಡೆನ್ಸಿಗಷ್ಟೇ, ಅದು ಗೈಡೆನ್ಸಿಗೆ ಮಾತ್ರ ಯೂಸ್ ಮಾಡಬೇಕು. ಯಾವುದು ಪ್ರೀವಿಯಸ್ ಇಯರ್ನ ಕಟ್ ಆಫನ್ನು ಯೂಸ್ ಮಾಡ್ಕೊಂಡು ನೀವು ಗೈಡೆನ್ಸಿಗೋಸ್ಕರ ಅಷ್ಟೇ. ಇಟ್ ವಿಲ್ ಜಸ್ಟ್ ಗೈಡ್ ಮಾಡುತ್ತೆ, ನೀವು ಏನು ಮಾಡ್ಬೋದು ಅಂತ ಒಂದು ಗೈಡೆನ್ಸ್ ಕೊಡುತ್ತೆ ಅಷ್ಟೇ. ಸೊ ಇದು ಪ್ರೀವಿಯಸ್ ಇಯರ್ ಕಟ್ ಆಫನ್ನು ಯೂಸ್ ಮಾಡಿ ಎಷ್ಟು ಕಾಲೇಜ್ಗಳನ್ನ ಎಂಟ್ರಿ ಮಾಡಲಿಕ್ಕಾಗುತ್ತೆ ಅಷ್ಟು ಕಾಲೇಜ್ಗಳನ್ನ ಎಂಟ್ರಿ ಮಾಡಿ. ಎಷ್ಟು ಬ್ರಾಂಚ್ಗಳು ನಿಮಗೆ ಇಷ್ಟ ಇದೆ ಅಷ್ಟು ಬ್ರಾಂಚ್ಗಳನ್ನ ಎಂಟ್ರಿ ಮಾಡಿ. ಓಕೆ,
ಮತ್ತೆ ನಿಮ್ಗೆ ಗೊತ್ತಿದೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಫಸ್ಟ್ ರೌಂಡ್ ಬರುತ್ತೆ. ಫಸ್ಟ್ ರೌಂಡ್ ನೋಡಿ, ಫಸ್ಟ್ ರೌಂಡ್ ಇಲ್ಲಿ ಕೆಲವರಿಗೆ ಇದರಲ್ಲಿ ಇನ್ನೂ ಡೌಟ್ ಇದೆ, ಅದಕ್ಕೋಸ್ಕರ ಫಸ್ಟ್ ರೌಂಡ್ ನೋಡಿ. ಸೀಟ್ ಅಲಾಟ್ ಹೇಗಾಗುತ್ತೆ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೀಟ್ ಹೇಗೆ ಅಲಾಟ್ ಆಗುತ್ತೆ ಕೇಳಿದರೆ, ಫಸ್ಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಗೊತ್ತಾಯ್ತಾ? ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಥವಾ ಫಿಸಿಕಲಿ ಡಿಸೇಬಲ್ಡ್ ಇರೋರಿಗೆ ಫಸ್ಟ್ ಅಲಾಟ್ಮೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಫಸ್ಟ್ ಸಾಫ್ಟ್ವೇರ್ ಯಾರಿಗೆ ಅಲಾಟ್ ಮಾಡ್ತಾ ಬರುತ್ತೆ? ಫಿಸಿಕಲಿ ಡಿಸೇಬಲ್ಡ್ ಇದ್ದವರಿಗೆ. ಫಿಸಿಕಲಿ ಡಿಸೇಬಲ್ಡ್ ಅಂದರೆ ಯಾರ್ಯಾರಿಗಾದರೂ ಏನಾದರೂ ಕೈ ಅಥವಾ ಕಾಲು ಏನಾದರೂ ಇದಾಗಿದ್ರೆ ಅವರಿಗೆ 5% ರಿಸರ್ವೇಷನ್ ಇದೆ. ಸರಿಯಾ? ದ ಕಂಪ್ಯೂಟರ್ ಫಸ್ಟ್ ಸ್ಟಾರ್ಟ್ ಮಾಡೋದು ಫಿಸಿಕಲಿ ಡಿಸೇಬಲ್ಡ್ ಪರ್ಸನಿಗೆ ಕೊಡ್ತಾ ಹೋಗುತ್ತೆ. 5% ರಿಸರ್ವೇಷನ್ ಇದೆ ಸ್ಟೂಡೆಂಟ್ಸ್, 5%. ಅದಾದಮೇಲೆ ಫಿಸಿಕಲಿ ಡಿಸೇಬಲ್ಡ್ ಆದಮೇಲೆ NCC ಇವ್ರನ್ನ ನೋಡುತ್ತೆ, ಇವರಿಗೆ. ಓಕೆ, NCC ಕ್ಯಾಂಡಿಡೇಟ್ಸ್ಗಳಿಗೆ ಅಥವಾ ಸ್ಪೋರ್ಟ್ಸ್ ಕೋಟಾದಲ್ಲಿರೋರಿಗೆ ಅವರಿಗೆಲ್ಲ ಅಲಾಟ್ ಮಾಡ್ತಾ ಹೋಗುತ್ತೆ. ಆಯ್ತಾ? ಸೊ ಯಾರಿಗೆ NCC ಸ್ಪೋರ್ಟ್ಸ್. ಓಕೆ, ಫಸ್ಟ್ ಅದರಲ್ಲಿ ಅದು ಯಾವುದನ್ನು ಚೆಕ್ ಮಾಡ್ತಾ, ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಸೀಟನ್ನು ಕೊಡ್ಲಿಕ್ಕೆ ಆಗುತ್ತಾ ಅಂತ ಟ್ರೈ ಮಾಡುತ್ತೆ. ಓಕೆ, ಮತ್ತೆ ಇದು ಗೊತ್ತಾಗಲಿ. ಫಸ್ಟ್ ಫಿಸಿಕಲ್ ಡಿಸೇಬಲ್ಡ್, ಅದಾದ ನಂತರ NCC ಮತ್ತೆ ಸ್ಪೋರ್ಟ್ಸ್, ಇದಾದ ನಂತರ ಜನರಲ್ ಮೆರಿಟ್. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಜನರಲ್ ಮೆರಿಟ್ ಸ್ಟೂಡೆಂಟ್ಸಿಗೆ ಇದರಲ್ಲಿ ಕ್ಯಾಟಗರಿಯಲ್ಲೇ ಅಲಾಟ್ ಆಗೋದು. ದೋಸ್ ಹೂ ಬಿಲಾಂಗ್ಸ್ ಟು ಜನರಲ್ ಮೆರಿಟ್ ಅವರಿಗೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲೇ ಅಲಾಟ್ ಆಗೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಒಂದು ಕಾಲೇಜಲ್ಲಿ ಒಂದು ABC ಅಂತ ಒಂದು ಕಾಲೇಜ್ ಇದೆ, ಅದರಲ್ಲಿ 50 ಸೀಟ್ಸ್ ಜನರಲ್ ಮೆರಿಟಿಗಿದೆ ಅಂತ ಎಣಿಸ್ಕೊಳ್ಳಿ. 2Aಗೆ ಒಂದು 4 ಸೀಟ್ಸ್ ಇದೆ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು 3Aಗೆ 3 ಸೀಟ್ಸ್, ಆಮೇಲೆ 3A ರೂರಲಿಗೆ 1 ಸೀಟ್ ಇದೆ, 2A ರೂರಲಿಗೆ 1 ಸೀಟ್ ಇದೆ. ನಾನು ಎಕ್ಸಾಂಪಲ್ ಕೊಡ್ತಾ ಇರೋದಷ್ಟೇ. ಈಗ ನಂಬರ್ 1 ರ್ಯಾಂಕ್ ಬಂದವನು ಫಾರ್ ಎಕ್ಸಾಂಪಲ್ 2A ರೂರಲ್ ಕ್ಯಾಟಗರಿಗೆ ಬಿಲಾಂಗ್ ಆಗ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ಆಯ್ತಾ? 1 ರ್ಯಾಂಕ್ ಬಂದವನಿಗೆ ಅವರು ಜನರಲ್ ಮೆರಿಟ್ ಇಂದ ಕೊಡ್ತಾರೆ. ಫಸ್ಟಿಗೆ ಕೊಡೋದು ಜನರಲ್ ಮೆರಿಟ್. ಅವಾಗ ಏನಾಗುತ್ತೆ ಹೇಳಿ, ಇವೊಂದು ಅವನ ಕ್ಯಾಟಗರಿ 2A ರೂರಲ್ ಇದ್ರು ಅವನಿಗೆ ಜನರಲ್ ಮೆರಿಟ್ ಅಲ್ಲೇ ಅಲಾಟ್ ಆಗುತ್ತೆ. ಅಂದ್ರೆ ಇಲ್ಲಿ ಜನರಲ್ ಮೆರಿಟ್ ಅಲ್ಲಿ 50 ಇದ್ದಂತ ಸೀಟ್ 49 ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಜನರಲ್ ಮೆರಿಟ್ ಇದು ಹೆಚ್ಚಾಗಿ ಕಟ್ ಆಫ್ ರ್ಯಾಂಕ್ ಕಡಿಮೆ ಇರೋ ರೀಸನೇ ಇದೆ. ಫಸ್ಟ್ ಇದರಲ್ಲಿ ಕೊಡ್ತಾರೆ, ಇಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಜನರಲ್ ಮೆರಿಟ್ ಅವ್ರು ಜಾಸ್ತಿ ರ್ಯಾಂಕ್ ಬಂದರೆ ಮಾತ್ರ ಟಾಪ್ ಕಾಲೇಜಸಲ್ಲಿ ಸಿಗುತ್ತೆ. ಯಾಕಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಕಾಲೇಜಲ್ಲಿ 50 ಸೀಟ್ಸ್ ಇದೆ. ಆಯ್ತಾ? ಈ 50 ಸೀಟ್ಸಲ್ಲಿ ಆಲ್ರೆಡಿ ಈಗ ಒಂದು ಜನರಲ್ ಮೆರಿಟಿಗೆ ನೀವೊಂದು 40 ಸೀಟ್ಸ್ ಇದೆ ಅಂತ ಅನ್ಸ್ಕೊಳ್ಳಿ. ಅಲ್ಲ, ನಿಮ್ಮದು ರ್ಯಾಂಕ್ 40 ಇದೆ ಅಂತ ಅನ್ಸ್ಕೊಳ್ಳಿ. ನೀವು ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಇದ್ದೀರಾ, 40 ರ್ಯಾಂಕ್ ಬಂದಿದೆ ನಿಮಗೆ ABC ಅನ್ನೋ ಒಂದು ಕಾಲೇಜಲ್ಲಿ ಸೀಟ್ ಬೇಕು. ಆವಾಗ ನಿಮ್ಗೆ ಸೀಟ್ ಸಿಗುತ್ತೆ. ಯಾಕೆ ಹೇಳಿ? ಇರೋದು 50 ಸೀಟ್, ನಿಮ್ಮ ರ್ಯಾಂಕ್ ಈ 50 ಒಳಗಡೆ ಇರ್ಲಿಕ್ಕೆ ಹೋಗಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಇದೆ. ಯಾಕಂತ ಕೇಳಿದ್ರೆ ಎಲ್ಲ ಕ್ಯಾಟಗರಿಯವರಿಗೆ ಫಸ್ಟ್ ಕೊಡೋದು ಯಾವ್ದು ಹೇಳಿ? ಜನರಲ್ ಮೆರಿಟ್ ಅಲ್ಲಿ 50 ಸೀಟ್ ಇದೆ. ಇನ್ನೊಬ್ಬ ಬರ್ತಾನೆ 2 ರ್ಯಾಂಕ್ ಬಂದವನು, ಅವ್ನು ಮೇ ಬಿ SC ಅಂತ ಅನ್ಕೊಳ್ಳಿ ಎಕ್ಸಾಂಪಲ್. SC ಇದ್ದವನು ಯಾವ್ದ್ರಲ್ಲಿ ಕೊಡ್ತಾರೆ? ಜನರಲ್ ಮೆರಿಟ್. 49 ಇದ್ದಿದ್ದು ಏನಾಗುತ್ತೆ? 48 ಆಗುತ್ತೆ. ಟಿಲ್ ನೀವು ಈ 50 ಒಳಗಡೆ, ಫಾರ್ ಎಕ್ಸಾಂಪಲ್ ಈ ಕಾಲೇಜಲ್ಲಿ 50 ಸೀಟ್ಸ್ ಇದ್ರೆ 50 ಒಳಗಡೆ ಬಂದ್ರೆ ಮಾತ್ರ ನಿಮ್ಗೆ ಸಿಗುತ್ತೆ. ಅಂದ್ರೆ ಎಲ್ಲ ಕ್ಯಾಟಗರಿಯವರಿಗೆ ಫಸ್ಟ್ ಯಾವ್ದ್ರಲ್ಲಿ ಅಲಾಟ್ ಮಾಡ್ತಾರೆ? ಜನರಲ್ ಮೆರಿಟ್. ಇನ್ ಕೇಸ್ ಈಗ 51 ರ್ಯಾಂಕ್ ಬಂದಿದೆ ಅಂತ ಅನ್ಕೊಳ್ಳಿ ಒಬ್ಬ ಹುಡುಗನಿಗೆ. ಆಯ್ತಾ? ಈ ಕಾಲೇಜಲ್ಲಿ ಸೀಟ್ ಇರೋದು ಯಾವುದು? ಎಷ್ಟು? 50 ಸೀಟ್ಸ್. ಯಾವುದರಲ್ಲಿ? ಜನರಲ್ ಮೆರಿಟ್ ಅಲ್ಲಿ 50 ಸೀಟ್ಸ್. 2A ಅಲ್ಲಿ 1, 3A ಅಲ್ಲಿ 3, 3A ರೂರಲಲ್ಲಿ 1 ಅಂತ ಅನ್ಕೊಂಡ. ಅವನು 51 ರ್ಯಾಂಕ್, ಅವನೇನಾಗಿದ್ದಾನೆ? 3A ರೂರಲ್ ಇದ್ದ ಅಂತ ಅನ್ಕೊಳ್ಳಿ. ಇವನಿಗೆ ನೋಡ್ತಾರೆ, ಅವ್ನು ಫಸ್ಟ್ ಪ್ರಯಾರಿಟಿ ಯಾವುದು? ಕಾಲೇಜು ABC ಅನ್ನೋದು ಅವ್ನು ಫಸ್ಟ್ ಪ್ರಯಾರಿಟಿ. ಹೋಗಿ ಜನರಲ್ ಮೆರಿಟಲ್ಲಿ ಸೀಟ್ ಇದೆಯಾ ನೋಡ್ತಾರೆ. ಇಲ್ಲ, ಜನರಲ್ ಮೆರಿಟಲ್ಲಿ ಖಾಲಿ ಆಗಿದೆ ಆಲ್ರೆಡಿ. ಆಯ್ತಾ? ಈಗ ಏನು ಮಾಡ್ತಾರೆ? ಜನರಲ್ ಮೆರಿಟ್ ರೂರಲಿಗೆ ಹೋಗ್ತಾರೆ ಸ್ಟೂಡೆಂಟ್ಸ್. 3A ರೂರಲಿಗೆ ಹೋಗೋದಲ್ಲ, ಗೊತ್ತಾಯ್ತಾ? ಜನರಲ್ ಮೆರಿಟ್ ರೂರಲಿಗೆ ಹೋಗಿ ಅಲಾಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಜನರಲ್ ಮೆರಿಟ್ ಅಲ್ಲಿ ಅಂದ್ರೆ ಜನರಲ್ ಮೆರಿಟ್ ರೂರಲ್ ಅಲ್ಲಿ ಇದೆಯಾ ನೋಡ್ತಾರೆ. ಈಗ GM ಆಯ್ತು, GMRಗೆ ಒಂದು 4 ಸೀಟ್ ಇದ್ದಿರ್ಬೋದು, ಅದರಲ್ಲಿ ಇದ್ರೆ ಅಲ್ಲೇ ಅಲಾಟ್ ಮಾಡ್ತಾರೆ. ಇನ್ ಕೇಸ್ ಇಲ್ಲೂ ಜನರಲ್ ಮೆರಿಟ್ ರೂರಲ್ ಇಲ್ಲ ಅಂತ ಅನ್ಕೊಳ್ಳಿ ಇಲ್ಲಿ, ಆಮೇಲೆ ಅವನ ಕ್ಯಾಟಗರಿ ಹೋಗ್ತಾರೆ 3A. ಡೈರೆಕ್ಟ್ 3A ಜನರಲ್ ಅಲ್ಲಿ ಅವನಿಗೆ ಸೀಟ್ ಇದೆಯಾ ನೋಡ್ತಾರೆ, ಇದ್ರೆ ಅಲಾಟ್ ಮಾಡ್ತಾರೆ. ಅಲ್ಲೂ ಇಲ್ವಾ? ಅದಾದ ನಂತರ 3A ರೂರಲ್, ಸೇಮ್ ಕಾಲೇಜಿಗೆ 3A ರೂರಲ್ಲಿ ಟ್ರೈ ಮಾಡ್ತಾರೆ. ಅವಾಗಿದ್ರೆ ಅಲಾಟ್ ಮಾಡ್ತಾರೆ. ಇನ್ ಕೇಸ್ ಅವನಿಗೆ ಜನರಲ್ ಮೆರಿಟ್ ಅಲ್ಲೂ ಇಲ್ಲ, ಆಯ್ತಾ? ಜನರಲ್ ಮೆರಿಟ್ ರೂರಲ್ ಅಲ್ಲೂ ಇಲ್ಲ, ಆಮೇಲೆ 3A ಅಲ್ಲೂ ಇಲ್ಲ, 3A ಜನರಲ್ ಅಲ್ಲೂ ಇಲ್ಲ, 3A ರೂರಲ್ ಅಲ್ಲೂ ಇಲ್ಲ. ಆವಾಗ ಏನು ಮಾಡ್ತಾರೆ? ಈ ABC ಅನ್ನೋ ಕಾಲೇಜಲ್ಲಿ ಅವನಿಗೆ ಸೀಟ್ ಸಿಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಯಾವುದು? XYZ ಅಂತ ಕಾಲೇಜ್ ಇದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಅವನು ಸೆಕೆಂಡ್ ಪ್ರಿಫರೆನ್ಸ್ XYZ ಇದೆ, ಅಲ್ಲೂ ಟ್ರೈ ಮಾಡ್ತಾ ಬರ್ತಾರೆ. ಜನರಲ್ ಮೆರಿಟಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ, ಸೀಟ್ ಇದ್ರೆ. ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಬಟ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗೆ ಓನ್ಲಿ ಜನರಲ್ ಮೆರಿಟಲ್ಲಿ ಮಾತ್ರ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಓಕೆ, ಇದು ಗೊತ್ತಿರಲಿ.
ಇದು ಗೊತ್ತಿರಲಿ. ಓಕೆ, ಸೊ ಥರ್ಡ್ ಒನ್ ಯಾರಿಗಾಗೋದು ಜನರಲ್ ಮೆರಿಟ್, ಅಂದರೆ ಎಲ್ರಿಗೂ ಎಲ್ಲಿ ಅವರು ಸೀಟ್ ಅಲಾಟ್ ಮಾಡಿ ಟ್ರೈ ಮಾಡ್ತಾರೆ, ಜನರಲ್ ಮೆರಿಟಲ್ಲೇ ಅಲಾಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದಾದ ನಂತರ ನಿಮ್ಮ ರಿಸರ್ವೇಷನ್, ಅರ್ಥ ಆಯ್ತಾ? ಜನರಲ್ ಮೆರಿಟಲ್ಲಿ ರಿಸರ್ವೇಷನ್, ಜನರಲ್ ಮೆರಿಟಲ್ಲಿ ಕನ್ನಡ ಮೀಡಿಯಂ, ರಿಸರ್ವೇಷನ್ ಅಂದರೆ ಗೊತ್ತಾಯ್ತಲ್ಲ, ಜನರಲ್ ಮೆರಿಟಲ್ಲಿ ಕನ್ನಡ ಮೀಡಿಯಂ, ಜನರಲ್ ಮೆರಿಟಲ್ಲಿ ರೂರಲ್. ಅದರಲ್ಲೂ ಆಗಿಲ್ವಾ ನಿಮ್ಮ ಕ್ಯಾಟಗರಿ ಹೋಗ್ತಾರೆ. ನಿಮ್ಮ 3A ಇದ್ರೆ 3Aಯಲ್ಲಿ 3A ಜನರಲಿಗೆ ಹೋಗ್ತಾರೆ, ಆಮೇಲೆ 3A ರೂರಲ್, ಆಮೇಲೆ 3A ಕನ್ನಡ ಮೀಡಿಯಂ, ಈ ಥರ ಅಲಾಟ್ ಆಗುತ್ತೆ. ಅರ್ಥ ಆಯ್ತಾ? ಅದಾದ ನಂತರ ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ KKR ಇದ್ದಾರೆ ನೋಡಿ, ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಇದ್ದಾರೆ ನೋಡಿ, ಅವ್ರಿಗೆ ಇದು ಮಾಡ್ತಾರೆ. ಓಕೆ, ಕಲ್ಯಾಣ ಕರ್ನಾಟಕ ರೀಜನ್ ಸ್ಟೂಡೆಂಟ್ಸ್ಗೆ ಫೈನಲಿ ಸ್ಪೆಷಲ್ ಕ್ಯಾಟಗರಿ ಅಂದರೆ ಏನು ಹೇಳಿ? ಡಿಫೆನ್ಸ್ ಇರ್ಬೋದು, ಎಕ್ಸ್ ಡಿಫೆನ್ಸ್, ಸ್ಕೌಟ್ಸ್, ಸ್ಕೌಟ್ಸ್ ಅವರಿಗೆ ಅಲಾಟ್ ಮಾಡ್ತಾ ಬರ್ತಾರೆ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ, ವೈಲ್ ಅಲಾಟಿಂಗ್ ಟು ರಿಸರ್ವ್ಡ್ ಕ್ಯಾಟಗರಿ ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ, ಕೆಲವೊಂದು ಕ್ಯಾಟಗರಿ ರಿಸರ್ವ್ ಆಗಿರುತ್ತೆ. ರಿಸರ್ವ್ಡ್ ಕ್ಯಾಟಗರೀಸ್ ಅಂದರೆ ನೀವೀಗ ಒಂದು ಕ್ಯಾಟಗರಿ 2A ಯಲ್ಲಿ ಇದ್ದೀರಾ, 2A ಯಲ್ಲಿ ಇದ್ದು ನಿಮ್ಮದು ರೂರಲ್ ಇದೆ ಅಥವಾ ಕನ್ನಡ ಮೀಡಿಯಂ ಇದೆ ಅಂತ ಅನ್ಕೊಳ್ಳಿ, 2A ರೂರಲ್. ವೈಲ್ ಅಲಾಟಿಂಗ್ ರಿಸರ್ವ್ಡ್ ಕ್ಯಾಟಗರೀಸ್ ಆ್ಯಂಡ್ ಸ್ಪೆಷಲ್ ಕ್ಯಾಟಗರಿ ಅಂದರೆ ಯಾರು ಹೇಳಿ? ಡಿಫೆನ್ಸ್, ಎಕ್ಸ್ ಡಿಫೆನ್ಸ್ ಅವ್ರಿಗೆ ಮಾತಾಡ್ತಾ ಇರೋದು, ಸ್ಕೌಟ್ಸ್, ಎಕ್ಸ್ ಡಿಫೆನ್ಸ್, ಸ್ಕೌಟ್ಸ್. ಫಸ್ಟ್ ಅಲಾಟ್ಮೆಂಟ್ ವಿಲ್ ಬಿ ಕನ್ಸಿಡರ್ಡ್ ಅಂಡರ್ ಸೂಪರ್ ನ್ಯೂಮರರಿ ಕೋಟಾ. ಇದು ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ನಿಮ್ದೊಂದು 2000 ರ್ಯಾಂಕ್ ಬಂದಿದೆ ಅಂತ ಅನ್ಕೊಳ್ಳಿ, ನೀವು ಯಾವುದೋ ಒಂದು ಕಾಲೇಜನ್ನು ಹಾಕಿದ್ದೀರಾ, ABC, ಇಲ್ಲಿ XYZ, BBB ಅಂತ ಕಾಲೇಜನ್ನು ಹಾಕಿದ್ದೀರಾ ಅಂತ ಅನ್ಕೊಳ್ಳಿ. ಫಸ್ಟಿಗೆ ABC ಕಾಲೇಜಲ್ಲಿ ಸೂಪರ್ ನ್ಯೂಮರರಿ ಕೋಟಾದಲ್ಲಿ ನಿಮ್ಗೆ ಕೊಡ್ಲಿ ಟ್ರೈ ಮಾಡೋದು. ಫಸ್ಟಿಗೆ ಈ 2000 ರ್ಯಾಂಕಿಗೆ ನೀವು ಹಾಕಿರೋ ಫಸ್ಟ್ ಕಾಲೇಜಲ್ಲಿ ಸೂಪರ್ ನ್ಯೂಮರರಿ ಕೋಟಾದಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡುತ್ತೆ. ಆಯ್ತಾ? 10 ಅಂಡರ್ ಜನರಲ್ ಮೆರಿಟ್ ಕ್ಯಾಟಗರಿ. ಯಾಕಂದ್ರೆ ABC ಅನ್ನೋ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ 5 ಸೂಪರ್ ನ್ಯೂಮರರಿ ಕೋಟಾ ಇದೆ ಅಂತ ಅನ್ಕೊಳ್ಳಿ. ಅರ್ಥ ಆಯ್ತಾ? 5 ಸೂಪರ್ ನ್ಯೂಮರರಿ ಕೋಟಾದಲ್ಲಿ ನಿಮ್ಗೆ ಫಸ್ಟ್ ಅದನ್ನೇ ಅಲಾಟ್ ಮಾಡಿ ಟ್ರೈ ಮಾಡುತ್ತೆ. ಯಾವಾಗ ಹೇಳಿ? ನಿಮ್ಮದು ಎಲ್ಲ ಎಲಿಜಿಬಿಲಿಟಿ ಆಗಿರಬೇಕು. ಯಾಕಂದ್ರೆ ಒಂದು ನಿಮ್ಮ ಇನ್ಕಮ್ ಕಡಿಮೆ ಇರಬೇಕು, ರ್ಯಾಂಕ್ ಏನಿವೆ ಬೆಟರ್ ಇದ್ರೆ ಕೊಡುತ್ತೆ. ಇನ್ಕಮ್ ಕಡಿಮೆ ಇರಬೇಕು ಇದ್ರೆ SNQ ಕೋಟಾದಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಆಯ್ತಾ? ನಿಮ್ಮ ಇನ್ಕಮ್ ಕಡಿಮೆ ಇಲ್ಲದೆ ಇದ್ರೆ ಆವಾಗ ಜನರಲ್ ಮೆರಿಟಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಅರ್ಥ ಆಯ್ತಾ? ನೀವು ರಿಸರ್ವ್ಡ್ ಕ್ಯಾಟಗರಿಲಿ ಇದ್ದೀರಾ ಅಂದರೆ 2A ಅಲ್ಲಿ ಇದ್ದೀರಾ, ರೂರಲಲ್ಲೂ ಇದ್ದೀರಾ, ಆರ್ ಡಿಫೆನ್ಸ್, ಎಕ್ಸ್ ಡಿಫೆನ್ಸ್ ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ ನಿಮಗೆ SNQ ಕೋಟಾವನ್ನು ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಅದಾದ ನಂತರ ಜನರಲ್ ಮೆರಿಟಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಇಫ್ ಸೀಟ್ ಈಸ್ ನಾಟ್ ಅವೈಲೇಬಲ್ ಇನ್ ಜನರಲ್ ಮೆರಿಟ್ ದೆನ್ ಇಟ್ ವಿಲ್ ಬಿ ಅಲಾಟೆಡ್ ಇನ್ ರೆಸ್ಪೆಕ್ಟಿವ್ ರಿಸರ್ವ್ಡ್ ಕ್ಯಾಟಗರಿ. ಅಂದರೆ ಯಾವ್ದು ಹೇಳಿ? 2Aಗೆ ಹೋಗುತ್ತೆ. ಈಗ ಆಯ್ತಾ? 2Aಗೆ ಹೋಗುತ್ತೆ. ಇಲ್ಲೂ ಇಲ್ವಾ? 2A ರೂರಲಿಗೆ ಹೋಗುತ್ತೆ. 2A ರೂರಲಿಗೆ ಹೋಗುತ್ತೆ. ಇಲ್ಲೂ ಸಿಗ್ಲಿಲ್ವಾ? ಅವಾಗ ಎಕ್ಸ್ ಡಿಫೆನ್ಸ್. ಓಕೆ, ಫ್ಲೋ ಚಾರ್ಟ್ ಅರ್ಥ ಆಯ್ತಲ್ಲ? ಫಸ್ಟಿಗೆ ಅವ್ರು ಏನು ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ? SNQದಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದಾದಮೇಲೆ ಜನರಲ್ ಮೆರಿಟ್ ಕೊಡ್ತಾರೆ. ಅದಾದಮೇಲೆ ನಿಮ್ಮ ರಿಸರ್ವ್ಡ್ ಕ್ಯಾಟಗರಿಗೆ ಹೋಗ್ತಾರೆ. ಕ್ಯಾಟಗರಿಯಲ್ಲಿ ಮತ್ತೆ ರಿಸರ್ವೇಷನ್ ಇದ್ರೆ ರೂರಲ್, ಕನ್ನಡ ಮೀಡಿಯಂ, ಅಲ್ಲೂ ಆಗದೆ ಇದ್ರೆ ಇನ್ ಕೇಸ್ ನಿಮಗೆ ಸ್ಪೆಷಲ್ ಇದಿದ್ರೆ ಕ್ಯಾಟಗರಿ ಇದ್ರೆ, ಸ್ಪೆಷಲ್ ಅಂದರೆ ಎಕ್ಸ್ ಡಿಫೆನ್ಸ್ ಅಲ್ಲಿ ಟ್ರೈ ಮಾಡ್ತಾರೆ. ಗೊತ್ತಾಯ್ತಾ? ಇದು ಯಾವುದ್ರಲ್ಲೂ ಕೂಡ ನಿಮ್ಗೆ ಈ ಸೀಟ್ ಆಗದೆ ಇದ್ರೆ ನೆಕ್ಸ್ಟ್ XYZ ಹೋಗೋದು. ಅರ್ಥ ಆಯ್ತಾ? ಫಸ್ಟ್ ಇದರಲ್ಲಿ ಎಷ್ಟು ಕಾಲೇಜ್ಗಳು ನಿಮ್ಗೆ ಅಲಾಟ್ ಮಾಡ್ಲಿಕ್ಕಾಗುತ್ತೆ ಅಷ್ಟು ಟ್ರೈ ಮಾಡ್ತಾರೆ, ಅಂದರೆ ಟ್ರೈ ಮಾಡುತ್ತೆ ಸಾಫ್ಟ್ವೇರ್. ಅದಾದ ನಂತರ ಇದಕ್ಕೆ ಬರೋದು. ಓಕೆ, ಸೊ ಜನರಲ್ ಮೆರಿಟ್ ಅವ್ರಿಗೆ ನಾನು ಹೇಳ್ತೇನಲ್ಲ, ಇದು ಡ್ರಾಬ್ಯಾಕ್ ಬಿಡಿ, ಏನು ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಫಸ್ಟ್ ಅಲಾಟ್ ಆಗೋದು ಜನರಲ್ ಮೆರಿಟಲ್ಲೇ. ಓಕೆ, ಸೊ ಹೋಪ್ ಇದು ನನಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಓಕೆ, ಸೊ ಈ ವಿಷಯಗಳು ಅಂತ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದಾದ್ಮೇಲೆ ಮತ್ತೆ ಅದರ ಒಳಗಡೆ ಇಂಟರ್ನಲ್ ಆಗಿ ಫಸ್ಟ್ ರೌಂಡ್ಗೆ ತುಂಬ ಫೇಸಸ್ಗಳಿದೆ. ಆ ಫೇಸಸ್ ಬಗ್ಗೆ ನಾನು ಮಾತಾಡೋದಿಲ್ಲ. ಓಕೆ, ಮಿನಿ ಫೇಸಸ್ಗಳಿದೆ. ಇದಾದ್ಮೇಲೆ ಇನ್ನೊಂದು ಚಾಯ್ಸ್ ಬಗ್ಗೆ ನಾನು ನಿಮ್ಗೊಂಚೂರು ಕ್ಲಾರಿಟಿ ಕೊಡ್ತೇನೆ ಸ್ಟೂಡೆಂಟ್ಸ್. ಎಲ್ಲರಿಗೂ ಕೂಡ ಚಾಯ್ಸ್ ಬಗ್ಗೆ ಕ್ಲಾರಿಟಿ ಕೊಡಲೇಬೇಕು. ಚಾಯ್ಸ್ 1ನ ನೀವು ಸೆಲೆಕ್ಟ್ ಮಾಡಿದರೆ ಕಾಲೇಜಿಗೆ ನೀವು ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ನಿಮ್ಗೆ ಸಿಕ್ಕಿರೋ ಕಾಲೇಜು ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ, ಫ್ರೀಸ್ ಮಾಡ್ತಾ ಇದ್ದೀರಾ ಅಂತ ಮೀನಿಂಗು. ಅಂದರೆ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದರಿಂದ ನಿಮ್ಗೆ ಖುಷಿ ಆಗಿದೆ, ಸೊ ನೀವು ಅದನ್ನು ಏನು ಮಾಡ್ತಾ ಇದ್ದೀರಾ ಅಂತ ಮೀನಿಂಗು ಇದು ಮಾಡ್ತಾ ಇದ್ದೀರಾ, ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಆ ಕಾಲೇಜಿಗೆ ಹೋಗಿ ನೀವು ಏನಾಗ್ತೀರಾ? ಅಡ್ಮಿಷನ್ ಆಗ್ತೀರಾ ಅಂತ ಮೀನಿಂಗು. ಅಡ್ಮಿಷನ್ ಆಗ್ತಾ ಇದ್ದೀರಾ. ಸೊ ಇವಾರ ಅಂದರೆ ನಿಮ್ಗೆ ಫಸ್ಟ್ ರೌಂಡಲ್ಲಿ ಒಂದು ಸೀಟ್ ಅಲಾಟ್ ಆಯಿತು, ಚಾಯ್ಸ್ 1ಅನ್ನು ಮಾಡಿದರೆ ಆಯ್ತು, ಅಲ್ಲಿಗೆ ನಿಮ್ಮದು ಕಂಪ್ಲೀಟ್ ಚಲನ್ ಡೌನ್ಲೋಡ್ ಮಾಡ್ತೀರಾ, ಬ್ಯಾಂಕಿಗೆ ಹೋಗಿ ಹಣ ಕಟ್ತೀರಾ, ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ತೀರಾ, ಅಷ್ಟೇ. ಅರ್ಥ ಆಯ್ತಾ? ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್. ಚಾಯ್ಸ್ 2 ಅಂದರೆ ಮೀನಿಂಗ್ ಏನು ಗೊತ್ತುಂಟಾ? ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂತ ಮೀನಿಂಗು. ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಅಂದರೆ ಮೀನಿಂಗ್ ಏನು ಹೇಳಿ? ನಿಮಗೆ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ, ಈಗ ಒಂದು XYZ ಅಂತಿದೆ, ಇಲ್ಲಿ CS IS ಅಂತ ಹಾಕಿದ್ದೀರಾ, ABC ಅಂತ ಕಾಲೇಜ್ ಇದೆ, ಇಲ್ಲಿ CS IS ಅಂತ ಹಾಕಿದ್ದೀರಾ, ಇನ್ನೊಂದು BBB ಅಂತ ಕಾಲೇಜ್ ಇದೆ, ಅದರಲ್ಲಿ CS IS ಹಾಕಿದ್ದೀರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮಗೆ ABCಯಲ್ಲಿ CS ಆಗಿದೆ ಅಂತ ಅನ್ಕೊಳ್ಳಿ. ಈಗ ಅವಾಗ ಏನಾಗುತ್ತೆ ಹೇಳಿ? ನೀವು ಚಾಯ್ಸ್ 2ಅನ್ನು ಸೆಲೆಕ್ಟ್ ಮಾಡಿದರೆ ಇದ್ರ ಕೆಳಗಡೆದು ಡಿಲೀಟ್ ಆಗುತ್ತೆ.
ಇದ್ರ ಮೇಲ್ಗಡೆ ಇರೋದಕ್ಕೆ ನೀವು ಟ್ರೈ ಮಾಡ್ತೀರಾ. ಮತ್ತೊಂದು ನೆನಪಿಟ್ಕೊಳ್ಳಿ, ಇನ್ ಕೇಸ್ ನೀವು ಸೆಕೆಂಡ್ ರೌಂಡ್ ಹೋದಾಗ ಸೆಕೆಂಡ್ ರೌಂಡಲ್ಲಿ ನಿಮಗೆ ಮೇಲ್ಗಡೆ ಇರೋ ಕಾಲೇಜಲ್ಲಿ XYZ ಅಲ್ಲಿ IS ಆದರೆ ನೀವು ಕಂಪಲ್ಸರಿ IS ಅನ್ನೇ ತಗೊಳ್ಬೇಕು. ಕಾಲೇಜ್ XYZ ಅಲ್ಲಿ IS ಅನ್ನೇ ತಗೊಳ್ಬೇಕು, ಬಿಟ್ಟರೆ ನನಗೆ ABC ಅಲ್ಲಿ CS ಬೇಕಂದ್ರೆ ಕೊಡೋದಿಲ್ಲ. ಚೇಂಜ್ ಆದರೆ ಮಾತ್ರ. ಇನ್ ಕೇಸ್ ನಿಮ್ಮ ರ್ಯಾಂಕಿಗೆ ಮೇಲ್ಗಡೆ ಇರೋದು ಯಾವುದೂ ಸಿಗಲಿಲ್ಲ ಸೆಕೆಂಡ್ ರೌಂಡಲ್ಲಿ, ಆವಾಗ ನಿಮಗೆ ಫಸ್ಟಿಗೆ ಆಕ್ಸೆಪ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿದಾಗ ನಿಮ್ಗೆ ಯಾವ್ದು ಆಗಿತ್ತಲ್ಲ ABC ಅಲ್ಲಿ CS ಆಗಿತ್ತು ನೋಡಿ ಅದು ನಿಮಗೆ ಅಲಾಟ್ ಆಗೇ ಆಗುತ್ತೆ. ಇನ್ ಕೇಸ್ ಇದು ಆಗಿ ಸೆಕೆಂಡ್ ರೌಂಡಲ್ಲಿ ಅಪ್ಡೇಟ್ ಆದರೆ, ಯಾವ ಕಾಲೇಜ್ ಅಪ್ಡೇಟ್ ಆಗಿದೆ, ಯಾವ ಬ್ರಾಂಚ್ ಅಪ್ಡೇಟ್ ಆಗಿದೆ ಅದನ್ನೇ ಕಂಪಲ್ಸರಿ ತಗೊಳ್ಳೇಬೇಕು. ಇದು ಚಾಯ್ಸ್ 2 ಆಯಿತಾ. ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಚಾಯ್ಸ್ 3 ಸ್ಟೂಡೆಂಟ್ಸ್. ಚಾಯ್ಸ್ 3 ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ. ಚಾಯ್ಸ್ 3 ಏನಂತ ಕೇಳಿದರೆ ನಾನು ಅದನ್ನೇ ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಇಲ್ಲಿ XYZ ಅಂತಿದೆ, ಇಲ್ಲಿ ABC ಅಂತಿದೆ, ಇಲ್ಲಿ BBB ಅಂತಿದೆ, ಇಲ್ಲಿ CS ಹಾಕಿದ್ದೀರಾ, IS ಹಾಕಿದ್ದೀರಾ, CS ಹಾಕಿದ್ದೀರಾ, IS ಹಾಕಿದ್ದೀರಾ, CS ಹಾಕಿದ್ದೀರಾ, IS ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಅಗೇನ್ ಸೇಮ್ ABC ಅಲ್ಲಿ CS ಆಗಿದೆ ಅಂತ ಅಂದ್ಕೊಳ್ಳಿ. ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದರೆ ಇದು ಮಾತ್ರ ಡಿಲೀಟ್ ಆಗೋದು ಸ್ಟೂಡೆಂಟ್ಸ್. ABC ಯಲ್ಲಿರೋ CS ಮಾತ್ರ ಡಿಲೀಟ್ ಆಗುತ್ತೆ. ಇದ್ರ ಮೇಲ್ಗಡೆದು ಇರುತ್ತೆ, ವೆರಿ ಇಂಪಾರ್ಟೆಂಟ್, ಕೆಳಗಡೆದು ಇರುತ್ತೆ. ಬಟ್ ಅವರು ಅದು ಯಾವ ಲಾಜಿಕ್ ಮೇಲೆ ಇದನ್ನು ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್, ಅಥವಾ ಇದು ಅಪ್ಗ್ರೇಡ್ ಹೇಗಾಗುತ್ತೆ ಸ್ಟೂಡೆಂಟ್ಸು, ನನಗೆ ಹೇಗಂತ ಅರ್ಥ ಆಗಲಿಲ್ಲ. ಅದು ಯಾವ ರೀತಿ ಅವರು ಈ ಆಪ್ಷನ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ನೀವು ಇಲ್ಲಿ ಮಿಡಲಲ್ಲಿ ಹಾಕಿದ್ದೀರಾ ಕರೆಕ್ಟಾ. ಈ ಕಾಲೇಜನ್ನು ರಿಜೆಕ್ಟ್ ಮಾಡಿದರೆ ಕೆಳಗಡೆ ಬರುತ್ತಂತೆ. ಬಂದರೆ ನೀವು ಕೆಳಗಡೆ ಯಾವ ಕಾಲೇಜನ್ನು ಹಾಕಿರ್ತೀರಾ, ಇದಕ್ಕಿಂತ ಅಂದರೆ ಒಳ್ಳೆ ಇಲ್ದೇ ಇರೋ ಕಾಲೇಜನ್ನು ಕೆಳಗಡೆ ಹಾಕಿರ್ತೀರಾ. ಇದನ್ನೇ ರಿಜೆಕ್ಟ್ ಮಾಡಿದ್ದೀರಾ ಅಂದರೆ ಮೀನಿಂಗ್ ಕೆಳಗಡೆ ನೀವು ಅಕ್ಸೆಪ್ಟ್ ಮಾಡ್ತೀರಾ. ಅದು ಯಾವ ರೀತಿ ಅದನ್ನು ಇದು ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ನೀವು ಅಪ್ಗ್ರೇಡ್ ಮಾಡೋದಂದ್ರೆ ಮೇಲ್ಗಡೆ ಟ್ರೈ ಮಾಡೋದು, ಕೆಳಗಡೆ ನೀವು ಇದನ್ನೇ ರಿಜೆಕ್ಟ್ ಮಾಡಿದ್ದೀರಾ. ನಿಮ್ಮ ಆಪ್ಷನ್ ಎಂಟ್ರಿ ಹೇಗಿರುತ್ತೆ ಹೇಳಿ, ಒಳ್ಳೆ ಕಾಲೇಜಿಂದ ಟಾಪ್ ಕಾಲೇಜಿಂದ ಕೆಳಗಡೆ ಲೀಸ್ಟ್ ಬರ್ತಾ ಬರೋದು ಅಲ್ವಾ. ನೀವು ಇಲ್ಲಿದ್ದೇ ರಿಜೆಕ್ಟ್ ಮಾಡಿದ್ದೀರಂದರೆ ಅದ್ರ ಕೆಳಗಡೆ ಇದನ್ನು ಆಕ್ಸೆಪ್ಟ್ ಮಾಡ್ತೀರಾ ನೀವು? ನಾಟ್ ಪಾಸಿಬಲ್ ಅಲ್ಲ. ಬಟ್ ಅವರು ಅದನ್ನು ಕೊಟ್ಟಿದ್ದಾರೆ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಚಾಯ್ಸ್ 3 ಮಾಡಿದರೆ ನೀವು ಮೇಲ್ಗಡೆದು ಇರುತ್ತೆ, ನಿಮ್ಗೆ ಯಾವುದು ಅಲಾಟ್ ಆಗಿದೆ ನೋಡಿ ಅದು ಡಿಲೀಟ್ ಆಗುತ್ತೆ, ಅದ್ರ ಕೆಳಗಡೆದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅಂದರೆ XYZ ಅಲ್ಲಿ CS IS ಇರುತ್ತೆ, ABC ಅಲ್ಲಿ CS ಇರೋದಿಲ್ಲ, ABC ಅಲ್ಲಿ IS ಇರುತ್ತೆ, BBB ಅಲ್ಲಿ CS ಇರುತ್ತೆ, IS ಇರುತ್ತೆ. ಗೊತ್ತಾಯ್ತಲ್ಲ, ಇದು ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಿದ್ರು. ಸೊ ಇದು ಮಾತ್ರ ಡಿಲೀಟ್ ಆಗುತ್ತೆ. ಅದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಇದು ಮಾಡಿದ್ದೆ. ಸೊ ಇದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಚಾಯ್ಸ್ 4 ಮಾಡಿದರೆ ನೀವು ಎಲ್ಲಿಂದ ಇಡೀ ಕೌನ್ಸಿಲಿಂಗ್ ಪ್ರಾಸೆಸ್ಸಿಂದ ಎಕ್ಸಿಟ್ ಆಗ್ತೀರಾ, ಇಡೀ ಕೌನ್ಸಿಲಿಂಗ್ ಪ್ರಾಸೆಸ್ಸಿಂದ ಎಕ್ಸಿಟ್ ಆಗ್ತೀರಾ ಅಂತ ಮೀನಿಂಗ್. ಓಕೆ, ಈಗ ಮತ್ತೊಂದು ನೆನಪಿಟ್ಕೊಳ್ಳಿ, ನಿಮ್ಗೆ ಇಂತಿಷ್ಟು ಟೈಮ್ ಕೊಡ್ತಾರೆ. ಆ ಟೈಮ್ ಒಳಗಡೆ ರೌಂಡ್ 1 ಆದಮೇಲೆ ಒಂದು ಟೈಮ್ ಕೊಡ್ತಾರೆ. ಆ ಟೈಮ್ ಒಳಗಡೆ ಹೋಗಿ ಫೀಸನ್ನು ಕಟ್ಟಿ ಕಾಲೇಜ್ ಅಡ್ಮಿಷನ್ ಮಾಡಬೇಕು. ಫೀಸ್ ಪೇ ಮಾಡಿ ಅಡ್ಮಿಷನ್ ಆಗಬೇಕು. ಇನ್ ಕೇಸ್ ನೀವು ಫೀಸ್ ಪೇ ಮಾಡಲಿಲ್ಲ ಅಂದರೆ ನಿಮ್ಮನ್ನು ಬೈ ಡಿಫಾಲ್ಟ್ ಎಕ್ಸಿಟ್ ಮಾಡ್ತಾರೆ. ಅಲ್ಲಿಗೆ ನಿಮ್ಮ ಸೀಟ್ ಹೋಗಿಬಿಡುತ್ತೆ. ಓಕೆ, ನಿಮ್ಮ ಸೀಟ್ ಹೋಗಿಬಿಡುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಅದೇ ಥರ ಎಲ್ಲ ರೌಂಡಲ್ಲೂ ಅಷ್ಟೇ. ಓಕೆ, ನೀವು ಒಂದು ವೇಳೆ ಫೀಸ್ ಪೇ ಮಾಡದೇ ಇದ್ರೆ ನಿಮ್ಮ ಸೀಟ್ ಅನ್ನೋದು ನೆಕ್ಸ್ಟ್ ರೌಂಡಿಗೆ ಅದನ್ನು ಫ್ರೀ ಮಾಡಿ ಬೇರೆಯವರಿಗೆ ಇದು ಮಾಡ್ತಾರೆ. ಇಲ್ಲೂ ನೋಡಿ, ನೀವು ಚಾಯ್ಸ್ 1 ಬಿಟ್ಟು ಹಾಕಿ. ಚಾಯ್ಸ್ 1 ಅಂದರೆ ನೀವು ಹೋಗಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಚಾಯ್ಸ್ 2 ಆದಾಗ ಏನಾಗುತ್ತೆ ಗೊತ್ತುಂಟಾ, ನಾನು ನಿಮ್ಗೆ ಹೇಳ್ದೆ ಇಲ್ಲಿ. ಈಗ ABC ಅಲ್ಲಿ CS ಸೀಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಮೇಲ್ಗಡೆ ಯಾವುದಿದೆ, XYZ ಅಲ್ಲಿ CS ಇದೆ, IS ಇದೆ. ಫಸ್ಟ್ ರೌಂಡಲ್ಲಿ ನಿಮ್ಗೆ ಇದಾಯಿತು ಆಯಿತಾ, ಫಸ್ಟ್ ರೌಂಡ್ 1 ಈಗ ನೀವು ಏನು ಮಾಡ್ತೀರಾ ಹೇಳಿ, ಚಾಯ್ಸ್ 2 ಮಾಡ್ತೀರಾ. ಮೀನಿಂಗ್ ಟು ಸೇ ದಟ್ ನಂಗೆ ಸಿಕ್ಕಿರೋ ಕಾಲೇಜಿನ ಹೋಲ್ಡ್ ಇಟ್ಕೊಂಡು ಬೆಟರ್ ಕಾಲೇಜಿಗೆ ಟ್ರೈ ಮಾಡ್ತೇನೆ ಅಂದರೆ ಇದಕ್ಕೆ ಟ್ರೈ ಮಾಡ್ತೇನೆ ಅಂತ ಮೀನಿಂಗ್. ಕರೆಕ್ಟಾ? ಅವಾಗ ಏನಾಗುತ್ತೆ ಗೊತ್ತುಂಟ, ಸಾಫ್ಟ್ವೇರ್ ಏನು ಮಾಡುತ್ತೆ, ಸೆಕೆಂಡ್ ರೌಂಡಿಗೆ ಬರುತ್ತೆ. ಬಂದಾಗ ನಿಮಗೆ ನೋಡುತ್ತೆ ಮೇಲ್ಗಡೆ ಇರೋದು ಸಿಗುತ್ತಾ ನೋಡುತ್ತೆ. ಆಯಿತಾ, ಮೇಲ್ಗಡೆ ಸಿಗುತ್ತಾ ನೋಡುತ್ತೆ. ಇನ್ ಕೇಸ್ ಸಿಗೋದಿದ್ರೆ ನಿಮಗೆ XYZ ಅಲ್ಲಿರೋ IS ಅನ್ನು ಅಲಾಟ್ ಮಾಡುತ್ತೆ. ಇದನ್ನು ಅಲ್ಲೇ ಫ್ರೀ ಮಾಡಿ ಬಿಡುತ್ತೆ. ಇದನ್ನು ಅಲ್ಲೇ ಫ್ರೀ ಮಾಡಿ ಏನಾಗುತ್ತೆ ಹೇಳಿ, ನಿಮ್ದೀಗ 2000 ರ್ಯಾಂಕ್ ಇದ್ದರೆ ನೆಕ್ಸ್ಟ್ 2001 ರ್ಯಾಂಕ್ ಅವನಿಗೆ ಈ ಕಾಲೇಜನ್ನು ನಿಮ್ಮಿಂದ ರಿಲೀಸ್ ಆಗಿದ್ದನ್ನು ಅವನಿಗೆ ಅಲಾಟ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ನೀವು ಪ್ರೀವಿಯಸ್ಸಲ್ಲಿ ಹೋಲ್ಡ್ ಮಾಡಿರೋ ಕಾಲೇಜನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದು ಅಲ್ಲೇ ರಿಲೀಸ್ ಮಾಡಿರ್ತಾರೆ. ಅಲ್ಲೇ ರಿಲೀಸ್ ಮಾಡಿ ಇನ್ನೊಬ್ಬ ಯಾರೋ ಸ್ಟೂಡೆಂಟ್ ABC ಅಲ್ಲಿ CS ಹಾಕಿದ್ದಿದ್ರೆ ನಿಮ್ಮ ಕ್ಯಾಟಗರಿಯಲ್ಲಿದ್ದರೆ ಅಥವಾ ಅವ್ನ ಕ್ಯಾಟಗರಿಯಲ್ಲಿ ಉಳಿದಿದ್ರೆ ಇದನ್ನು ಅವನಿಗೆ ಅಲಾಟ್ ಮಾಡ್ತಾರೆ. ಅದಕ್ಕೆ ನಿಮಗೆ 2 ಚಾಯ್ಸ್ ಇರೋದಿಲ್ಲ. ನಿಮ್ಗೀಗ ಸೆಕೆಂಡ್ ರೌಂಡಲ್ಲಿ ಅಪ್ಡೇಟ್ ಆಗಿದೆ ಅಂದರೆ ಮೀನಿಂಗ್ ನಿಮ್ಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜು ಇರುತ್ತೆ, ಸೆಕೆಂಡ್ ರೌಂಡಲ್ಲಿ ಇದು ಇರುತ್ತೆ ಅಂತ ಮೀನಿಂಗ್ ಅಲ್ಲ. ಓಕೆ, ಚಾಯ್ಸ್ 2 ಮಾಡಿದರೆ ಇದು ವೆರಿ ಇಂಪಾರ್ಟೆಂಟ್. ನೀವು ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇದ್ದಾರೆ, ಇದನ್ನು ಮಾಡಬೇಡಿ. ಓಕೆ, ಸೊ ನಿಮಗೆ ಹೋಲ್ಡ್ ಇರೋ ಕಾಲೇಜ್ಗಳು ಇನ್ ಕೇಸ್ ಅಪ್ಡೇಟ್ ಆದರೆ ಅಪ್ಡೇಟ್ ಆಗಿರೋ ಕಾಲೇಜನ್ನೇ ತಗೊಳ್ಬೇಕು. ಓಕೆ, ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ಸೀಟ್ ಬಂದಿರುತ್ತೆ ನೋಡಿ. ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ಸೀಟ್ ಇರುತ್ತೆ ಹೇಳಿ. ಒಂದು ಎಕ್ಸಿಟ್ ಆದವ್ರದ್ದು, ಯಾರ್ಯಾರು ಚಾಯ್ಸ್ 4 ಮಾಡಿರ್ತಾರೆ ನೋಡಿ ಅವರೆಲ್ಲರದು. ಯಾಕಂತ ಕೇಳಿದರೆ ಯಾವುದೊಂದು ಸೀಟ್ ಅಲಾಟ್ ಆಗಿರುತ್ತೆ, ಬಟ್ ಹಿ ಈಸ್ ನಾಟ್ ಸ್ಯಾಟಿಸ್ಫೈಡ್, ಅಥವಾ ಅವನು ಇನ್ನೊಂದು ಯಾವುದೋ ಕಾಲೇಜಲ್ಲಿ ಸೇರಿರ್ಬೋದು, ಆ ಸೀಟ್ಗಳಿರುತ್ತೆ. ಯಾವುದಕ್ಕೆ, ರೌಂಡ್ 2ಗೆ.
ರೌಂಡ್ 2 ಅಲ್ಲಿ ಒಂದು ಎಕ್ಸಿಟ್ ಆಗಿರೋ ಸ್ಟೂಡೆಂಟ್ಸ್ಗಳದ್ದೆಲ್ಲ ಸೀಟ್ ವೇಕೆಂಟ್ ಇರೋದು ಇಲ್ಲಿರುತ್ತೆ ಆಯಿತಾ. ಚಾಯ್ಸ್ 4 ತಗೊಂಡವನಿಗೆ ಅದೇ ರೀತಿ ಚಾಯ್ಸ್ 3 ತಗೊಂಡಿದ್ದಾನೆ ನೋಡಿ, ಅವ್ನ ಸೀಟು ಇಲ್ಲಿ ಬರುತ್ತೆ. ಯಾಕೆ ಹೇಳಿ, ಅವ್ನ ಸೀಟ್ ಏನಾಗುತ್ತೆ ರೌಂಡ್ 2 ಅಲ್ಲಿ, ಅವ್ನು ರೌಂಡ್ 1 ಅಲ್ಲಿ ಯಾವುದೊಂದು ಸೀಟ್ ಆಗಿರುತ್ತೆ, ಬಟ್ ಅವ್ನು ಏನು ಮಾಡಿದ್ದ ಚಾಯ್ಸ್ 3 ಅಂದರೆ ಮೀನಿಂಗ್ ಏನು ಹೇಳಿ ರಿಜೆಕ್ಟ್ ಮಾಡಿದ್ದಾನೆ. ಸೊ ಅದು ಸೆಕೆಂಡ್ ರೌಂಡಿಗೆ ಬರುತ್ತೆ, ಗೊತ್ತಾಯ್ತಾ. ಥರ್ಡ್ ಒನ್ ಯಾರ್ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದಾರೆ ಫಸ್ಟ್ ರೌಂಡಲ್ಲಿ, ಬಟ್ ಫೀಸನ್ನು ಪೇ ಮಾಡದಿದ್ರೆ ಅವ್ರ ಸೀಟು ಕೂಡ ರೌಂಡ್ 2ಗೆ ಬರುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದಾರೆ, ಅವ್ರ ಸೀಟು ಕೂಡ ಇಲ್ಲಿಗೆ ಬರುತ್ತೆ. ಮತ್ತೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಕಾಲೇಜ್ ಫೀಸನ್ನು ಪೇ ಮಾಡಿ ಆಮೇಲೆ ಸೀಟನ್ನು ಸರೆಂಡರ್ ಮಾಡಿದರೆ ಇದು ಇಂಪಾರ್ಟೆಂಟ್. ಕ್ಯಾನ್ಸಲ್ಡ್ ಅಥವಾ ಸರೆಂಡರ್ ಮಾಡಿದರೆ ಅಂದರೆ ಏನೋ ಒಂದು ರೀಸನಿಂದ ಅವನು ಅಡ್ಮಿಷನ್ ಆಗಿದ್ದ, ಬಟ್ ಆಮೇಲೆ ಏನೋ ಒಂದು ರೀಸನಿಂದ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದ, ನನಗೆ ಬೇಡ ಸೀಟ್ ಬೇಡ ಅಂತ, ಆ ಸೀಟು ಕೂಡ ಎಲ್ಲಿ ಬರುತ್ತೆ ರೌಂಡ್ 2ಗೆ ಬರುತ್ತೆ. ಮತ್ತೆ ಹೊಸ ಕಾಲೇಜಲ್ಲಿ ಯಾವುದಾದ್ರೂ ನ್ಯೂಲಿ ಆ್ಯಡೆಡ್ ಸೀಟ್ ಆಯಿತಾ, ಯಾವುದಾದ್ರೂ ಹೊಸ ಕಾಲೇಜಲ್ಲಿ ಸೀಟ್ ಆ್ಯಡ್ ಆದರೆ ಅದು ಕೂಡ ಸೆಕೆಂಡ್ ರೌಂಡಿಗೆ ಬರುತ್ತೆ. ಎಷ್ಟು ಬರುತ್ತೆ ನೋಡಿ. ಮತ್ತೆ ಫಸ್ಟ್ ರೌಂಡಲ್ಲಿ ಯಾವುದು ಅನ್ಫಿಲ್ಡ್ ಸೀಟಿನ ಫಸ್ಟ್ ರೌಂಡ್, ಯಾವುದು ಫಸ್ಟ್ ರೌಂಡಲ್ಲಿ ಇನ್ ಕೇಸ್ ಯಾವುದಾದ್ರೂ ಕಾಲೇಜಲ್ಲಿ ಸೀಟ್ ಅನ್ಫಿಲ್ ಆಗಿಲ್ಲ ಇದಿಷ್ಟು ಬರುತ್ತೆ. ಚಾಯ್ಸ್ 3 ಚಾಯ್ಸ್ 4 ಮಾಡಿದವ್ರದ್ದು, ಚಾಯ್ಸ್ 1 ಮಾಡಿ CET ಅಂದರೆ ಫೀಸ್ ಕಟ್ಟದೇ ಇದ್ದವ್ರದ್ದು, ಚಾಯ್ಸ್ 1 ಮಾಡಿ ಸೀಟ್ ಕಟ್ಟಿ ಆಮೇಲೆ ಕ್ಯಾನ್ಸಲ್ ಮಾಡಿದವ್ರದ್ದು, ನೀವು ಏನಾದರೂ ನ್ಯೂ ಸೀಟ್ ಆ್ಯಡ್ ಆದರೆ ಕಾಲೇಜಲ್ಲಿ ಅಥವಾ ಅನ್ಫಿಲ್ಡ್ ಫಸ್ಟ್ ರೌಂಡಲ್ಲಿ ಅನ್ಫಿಲ್ಡ್ ಚಾಯ್ಸ್ ಎಲ್ಲ ರೌಂಡ್ 2 ಬರುತ್ತೆ. ಓಕೆ, ಮತ್ತೊಂದು ರೌಂಡ್ 2 ಅಲ್ಲಿ ಸೇಮ್ ಚಾಯ್ಸಸ್ಗಳಿರುತ್ತೆ. ರೌಂಡ್ 2 ಅಲ್ಲಿ ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಚಾಯ್ಸ್ 4 ಸೇಮ್ ಸ್ಟೂಡೆಂಟ್ಸ್ ಸೇಮ್. ನಿಮಗೆ ಫಸ್ಟ್ ರೌಂಡಲ್ಲಿ ನಿಮ್ಗೆ ಒಂದು ವೇಳೆ ಸೀಟ್ ಅಲಾಟ್ ಆಗದೆ ಇದ್ರೆ ಬೈ ಡಿಫಾಲ್ಟ್ ಅದು ಎಲ್ಲಿಗೆ ಹೋಗುತ್ತೆ ಸೆಕೆಂಡ್ ರೌಂಡಿಗೆ ಹೋಗುತ್ತೆ, ನೀವೇನೂ ಮಾಡೋ ಅಗತ್ಯ ಇಲ್ಲ. ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಬೈ ಡಿಫಾಲ್ಟ್ ಥರ್ಡ್ ರೌಂಡಿಗೆ ಹೋಗುತ್ತೆ. ಬಟ್ ಅದು ರಿಸ್ಕ್, ಅದಕ್ಕೋಸ್ಕರ ಎಷ್ಟು ಕಾಲೇಜ್ಗಳನ್ನ ಆ್ಯಡ್ ಮಾಡಲಿಕ್ಕಾಗುತ್ತೆ ಅಷ್ಟು ಕಾಲೇಜ್ಗಳನ್ನ ಆ್ಯಡ್ ಮಾಡಿ. ಓಕೆ, ಆ್ಯಂಡ್ ಸೆಕೆಂಡ್ ರೌಂಡಿಗೆ ಬಂದ ಮೇಲೂ ಕೂಡ ಎಗೇನ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಒಂದು ಸೀಟ್ ಅಲಾಟ್ ಆಗುತ್ತೆ, ಎಗೇನ್ 4 ಚಾಯ್ಸಸ್ಗಳಿರುತ್ತೆ. ನೀವು ಚಾಯ್ಸ್ 1 ಮಾಡಿ ಕಾಲೇಜಿಗೆ ಇದಾಗ್ಬೋದು, ಚಾಯ್ಸ್ 4 ಮಾಡಿದರೆ ಎಕ್ಸಿಟ್ ಫ್ರಮ್ ಕೌನ್ಸಿಲಿಂಗ್. ಚಾಯ್ಸ್ 1 ಲೈಕ್ ಎಕ್ಸಿಟ್ ಅಲ್ವಾ, ಯಾಕಂದರೆ ಆಲ್ರೆಡಿ ಇದನ್ನು ಮಾಡಿದ್ದೀರಂದ್ರೆ ಮೀನಿಂಗ್ ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತೀರಾ. ಇಲ್ಲಿ ಚಾಯ್ಸ್ 2 ಮಾಡಿದ್ರೆ ಏನು ಹೇಳಿ ಅಗೇನ್ ಸಿಕ್ಕಿರೋ ಕಾಲೇಜನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ಥರ್ಡ್ ರೌಂಡಿಗೆ ಹೋಗ್ತೀರಾ. ಓಕೆ, ಇದು ಬೆಟರ್ ಆಪ್ಷನ್ ಸ್ಟೂಡೆಂಟ್ಸ್. ಚಾಯ್ಸ್ 3 ಇಸ್ ನಾಟ್ ಅ ಬೆಟರ್ ಆಪ್ಷನ್. ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಒಳ್ಳೆ ಆಪ್ಷನ್ ಅಲ್ಲ ಆ್ಯಕ್ಚುಲಿ. ನೀವು ಸಿಕ್ಕಿರೋ ಕಾಲೇಜಿನ ರಿಜೆಕ್ಟ್ ಮಾಡಿದ್ದೀರಂದ್ರೆ ಮೀನಿಂಗ್ ಅದ್ರ ಕೆಳಗಡೆ ಇರೋ ಕಾಲೇಜ್ ಅಷ್ಟು ಒಳ್ಳೆ ಇರೋದಿಲ್ಲ ಅಲ್ವಾ. ಅದು ಹೇಗೆ ನಿಮಗೆ ಕೆಳಗಡೆ ಇರೋ ಕಾಲೇಜ್ ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ ಹೋಗ್ತೀರಾ, ಮತ್ತು ರಿಜೆಕ್ಟ್ ಮಾಡಿದಾಗ ನಿಮ್ಮ ಕೈಯಲ್ಲಿ ಯಾವ ಕಾಲೇಜು ಇರೋದಿಲ್ಲ ಆಯಿತಾ, ಅದು ರಿಸ್ಕಿ. ಮತ್ತು ಫೀಸ್ ಯಾವಾಗ ಪೇ ಮಾಡಬೇಕು ಅಂತ ಕೇಳಿದರೆ, ಫೀಸ್ ರೌಂಡ್ 1 ಯಾವಾಗ ಕೇಳಿದರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೆ ಮಾತ್ರ ರೌಂಡ್ 1 ವೆರಿ ವೆರಿ ಇಂಪಾರ್ಟೆಂಟ್. ರೌಂಡ್ 2 ಆದಮೇಲೆ ಚಾಯ್ಸ್ 1 ಚಾಯ್ಸ್ 2 ಎರಡಕ್ಕೂ ಫೀಸ್ ಪೇ ಮಾಡಲೇಬೇಕು. ರೌಂಡ್ 2 ಆದಮೇಲೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಫೀಸ್ ಪೇ ಮಾಡಬೇಕು, ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಫೀಸ್ ಪೇ ಮಾಡಬೇಕು. ರೌಂಡ್ 3 ಬಂದ್ರ ಮೇಲೆ ನೀವು ಎನಿವೆ ಫೀಸ್ ಪೇ ಮಾಡಲೇಬೇಕು. ಓಕೆ, ರೌಂಡ್ 3 ಬಂದ ಮೇಲೆ ಫೀಸ್ ಒಂದು ವೇಳೆ ಸೀಟ್ ಅಲಾಟ್ ಆದರೆ ಅದನ್ನು ತಗೊಳ್ಳೇಬೇಕು ನೀವು ಆಯಿತಾ. ರಿಜೆಕ್ಟ್ ಆ್ಯಂಡ್ ಅಪ್ಗ್ರೇಡ್ ಮಾಡಿ ಬಂದಿದ್ದೀರಾ, ಇನ್ನೊಂದು ಯಾವುದೋ ಕಾಲೇಜ್ ಆಯಿತು ಅಂತ ಅಂದ್ಕೊಳ್ಳಿ, ಯಾವುದಾಗಿದೆ ಅದನ್ನು ತಗೊಳ್ಳೇಬೇಕು. ಓಕೆ, ಮತ್ತು ಸೀಟ್ ಕ್ಯಾನ್ಸಲೇಷನ್ ಯಾವಾಗ ನೀವು ಸೀಟನ್ನು ಕ್ಯಾನ್ಸಲ್ ಮಾಡ್ಬೋದು ಅಂತ ಕೇಳಿದರೆ, ಸೀಟನ್ನು ಕ್ಯಾನ್ಸಲ್ ಮಾಡ್ಬೋದು ಅಂತ ಕೇಳಿದರೆ ರೌಂಡ್ 1 ಆದಮೇಲೆ ಫೀಸ್ ಪೇ ಮಾಡಿ ಆದಮೇಲೂ ಕೂಡ ನೀವು ಆಕ್ಸೆಪ್ಟ್ ಆ್ಯಂಡ್ ಫ್ರೀಸ್ ಅಂತ ಮಾಡಿದ್ದೀರಾ, ಅಂದರೆ ಫೀಸ್ ಪೇ ಮಾಡಿದ್ದೀರಾ, ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸ್ ಪೇ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಈ ಫೀಸ್ ಪೇ ಮಾಡಿ ಆದ ತಕ್ಷಣವೂ ಕೂಡ ನೀವು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಕ್ಯಾನ್ಸಲ್ ಮಾಡ್ಬೋದು, ಒಂದು 5000 ರೂಪೀಸ್ ಕಟ್ ಮಾಡ್ಕೊಳ್ತಾರೆ ಆಯಿತಾ. ರೌಂಡ್ 2 ಆದಮೇಲೆ ಫೀಸ್ ಪೇ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಆವಾಗಲೂ ಕೂಡ ಚಾಯ್ಸ್ 1 ಮಾಡಿದ್ದೀರಾ ಫೀಸ್ ಪೇ ಮಾಡಿದ್ದೀರಾ, ಆವಾಗಲೂ ಕ್ಯಾನ್ಸಲ್ ಮಾಡ್ಬೋದು. ಇನ್ ಕೇಸ್ ರೌಂಡ್ 3 ಅಥವಾ ಅದನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಾರೆ, ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತ ಕರೀತಾರೆ, ಇದಕ್ಕೆ ಎಂಟ್ರಿ ಆದರೆ ನೀವು ಸೀಟ್ ಕ್ಯಾನ್ಸಲ್ ಮಾಡಲಿಕ್ಕಿಲ್ಲ. ಸೀಟ್ ಕ್ಯಾನ್ಸಲ್ ಮಾಡಿದರೆ ನಿಮ್ಮ ಕಂಪ್ಲೀಟ್ ಫೀಸನ್ನು ವಾಪಸ್ ರಿಟರ್ನ್ ಮಾಡೋದಿಲ್ಲ. ರಿಟರ್ನ್ ಮಾಡೋದಿಲ್ಲ, ಪ್ಲಸ್ 5 ಟೈಮ್ಸ್ ಅಮೌಂಟನ್ನು ನೀವು ಪೇ ಮಾಡಬೇಕಾಗುತ್ತೆ. ರೌಂಡ್ 3 ಎಂಟ್ರಿ ಆಗಲಿಕ್ಕೆ ಮುಂಚೆ ನೀವು ಯೋಚನೆ ಮಾಡಬೇಕು, ಫೀಸ್ ರಿಫಂಡ್ ಇಲ್ಲ. ರೌಂಡ್ 1 ರೌಂಡ್ 2 ಅಂದರೆ ಬಿಫೋರ್ ಎಂಟರಿಂಗ್ ಟು ಎಕ್ಸ್ಟೆಂಡೆಡ್ ರೌಂಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತ ಕರೀತಾರೆ, ಅದಕ್ಕೆ ಎಂಟ್ರಿ ಆಗಲಿಕ್ಕೆ ಮುಂಚೆನೇ ನೀವು ರೌಂಡ್ 1 ರೌಂಡ್ 2 ಅಲ್ಲಿ ಇನ್ ಕೇಸ್ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದರೂ ಕೂಡ ಕ್ಯಾನ್ಸಲ್ ಮಾಡ್ಬೋದು. ರೌಂಡ್ 1 ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದೀರಾ, ಆಮೇಲೂ ಕೂಡ ರೌಂಡ್ 2 ಆದಮೇಲೆ ನೀವು ಕ್ಯಾನ್ಸಲ್ ಮಾಡ್ಬೋದು. ರೌಂಡ್ 2 ಅಲ್ಲಿ ಇದು ಮಾಡಿದ್ದೀರಾ, ಸೆಲೆಕ್ಟ್ ಮಾಡಿದ್ದೀರಾ, ರೌಂಡ್ 2ನ ನಂತರನೂ ಕ್ಯಾನ್ಸಲ್ ಮಾಡ್ಬೋದು. ರೌಂಡ್ 3ಗೆ ಎಂಟ್ರಿ ಆದರೆ ನೀವು ಕಂಪಲ್ಸರಿ ಜಾಯ್ನ್ ಆಗಲೇಬೇಕು ಅಷ್ಟೇ. ವಿಷಯ ಅಷ್ಟೇ, ರೌಂಡ್ 3 ಏನು ರಿಸ್ಕ್ ಇಲ್ಲ, ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಓಕೆ, ಇದಿಷ್ಟು. ಫೀಸ್ ಪೇಮೆಂಟ್ ಯಾವಾಗ ಹೇಳಿ, ರೌಂಡ್ 1 ಚಾಯ್ಸ್ 1 ಮಾಡಿದರೆ, ರೌಂಡ್ 2 ಚಾಯ್ಸ್ 1 ಮತ್ತು ಚಾಯ್ಸ್ 2 ಮಾಡಿದರೆ, ರೌಂಡ್ 3ಗೆ ಹೋದರೆ ಕಂಪಲ್ಸರಿ ನೀವು ಫೀಸ್ ಪೇ ಮಾಡಲೇಬೇಕು. ಓಕೆ, ಇದಿಷ್ಟು ಪ್ರಾಸೆಸ್ ಸ್ಟೂಡೆಂಟ್ಸ್.
ಅರ್ಥ ಆಯ್ತಾ? ಇದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನು ಡೌಟ್ಸ್ಗಳಿಲ್ಲ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಹೇಗೆ ಸೀಟ್ ಅಲಾಟ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಯಾವಾಗಲೂ ಆಪ್ಷನ್ ಎಂಟ್ರಿ ಮಾಡುವಾಗ ಎಷ್ಟು ನಂಬರ್ ಆಫ್ ಸೀಟ್ಸ್ ಅಂದರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕಾಗುತ್ತೆ ಅಷ್ಟು ನಂಬರ್ ಆಫ್ ಆಪ್ಷನ್ ಎಂಟ್ರೀಸ್ನ ಮಾಡಿ. ಓಕೆ, ಪ್ರೀವಿಯಸ್ ಇಯರ್ ಕಟ್ ಆಫನ್ನು ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಜಾಸ್ತಿ ಕಾಲೇಜಸ್ಗಳನ್ನ ಎಂಟ್ರಿ ಮಾಡಿ. ಓಕೆ, ಯಾವುದೇ ಚಾಯ್ಸನ್ನು ಸೆಲೆಕ್ಟ್ ಮಾಡಲಿಕ್ಕೆ ಮುಂಚೆ ನೋಡ್ಕೊಳ್ಳಿ. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ನ ಕನ್ವೆ ಮಾಡಬೇಕಿತ್ತು. ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಏನು ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ ನಿಮಗೆ. ಅಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ನಂಗೆ ಮೆಸೇಜ್ ಆಗ್ತಾಯಿದ್ರು, ಕೆಲವೊಂದಿಷ್ಟು ಪೇರೆಂಟ್ಸ್ಗಳು ಕಾಲ್ ಮಾಡಿ ಕೇಳ್ತಾರೆ ಸ್ವಲ್ಪ ಡೌಟ್ ಇದ್ದಿತ್ತಂತ. ಸೊ ಅವ್ರಿಗೆ ಹೇಳ್ತಾ ಇರೋದು, ನಿಮ್ಗೆ ಇನ್ ಕೇಸ್ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಇಷ್ಟ ಆಯಿತಾ ಅದಕ್ಕೆ ಹೋಗಿಬಿಡಿ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಅಲ್ಲಿಯವರೆಗೆ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ರ್ಯಾಂಕ್ ಕಂಪ್ಯಾರಿಸನ್ ಮಾಡಿದ್ದೇನೆ. ಈ ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ರ್ಯಾಂಕ್ ಕಂಪ್ಯಾರಿಸನ್ ವಿಡಿಯೋನೇ ಹಾಕ್ತೇನೆ. ಮತ್ತು ಇದರಲ್ಲಿ ಬೇಕಾದರೆ ಕಮೆಂಟ್ ಮಾಡ್ಬೋದು, ನಿಮ್ಗೆ ಯಾವುದು ರ್ಯಾಂಕ್ ಕಂಪ್ಯಾರಿಸನ್ ಯಾವುದಾದ್ರೂ ಮಾಡಬೇಕಂತಿದ್ರೆ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನಾನು ಅದರದ್ದು ರ್ಯಾಂಕ್ ಕಂಪ್ಯಾರಿಸನ್ ಮಾಡ್ತೇನೆ. ಓಕೆ, ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾನು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ. ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್, ಜೈ ಭಾರತ್ ಮಾತೆ.